ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ರೋಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇದನ್ನು ಪಾರ್ಟ್ ಟೈಮ್ ರೋಲ್ ಆಗಿರುತ್ತೆ. ಸೊ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ದಿಸ್ ವೀಡಿಯೋಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಕಂಪ್ನಿಗೂ ಮತ್ತು ನನಗೂ ಯಾವುದೇ ರೀತಿ ಕನೆಕ್ಷನ್ ಇರೋದಿಲ್ಲ. ಅದು ಜಾಬ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ನಿಮ್ಮದೇ ಆದ ಓನ್ ರಿಸರ್ಚ್ ಮಾಡಿ ಅಪ್ಲೈ ಮಾಡಿ. ರಿಕ್ರೂಟ್ಮೆಂಟ್ ಪ್ರೊಸೆಸ್ಸಲ್ಲಿ ಯಾರ್ಯಾರು ಅಮೌಂಟ್ ಕೇಳಿದರೆ ಯಾರಿಗೂ ₹1 ಕೂಡ ಪೇ ಮಾಡಬೇಡಿ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಜಾಬ್ ಏನು, ಯಾವ ಥರ ಮಾಡೋದು, ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ನೋಡೋಣ. ಇದು ನೋಡಿದರೆ RWS ಗ್ರೂಪ್ ಅವರು ಯಾರು ಮಾಡ್ತಾ ಇರೋದು AI ಡೇಟಾ ಸ್ಪೆಷಲಿಸ್ಟ್ ಕನ್ನಡ ಅಂತಂದು ಯಾರ್ಯಾರು ಕನ್ನಡ ಬರುತ್ತೆ ಅವರು ಅಪ್ಲೈ ಮಾಡ್ಬೋದು ಇಲ್ಲಿ. ಸೊ ಇದು ನೋಡಿ, ಇದು ರಿಮೋಟ್ ಪೊಸಿಷನ್ಗೆ ಇವ್ರು ಹೈಯರ್ ಮಾಡ್ತಾ ಇರೋದು. ಸೊ ಕೆಳಗಡೆ ಹೋದರೆ ಇವರು ನೋಡಿ ಚೈತ್ರ ಕೈರಿಮರಿ ಅನ್ನೋರು ಈ ರೋಲ್ಗೆ ಹೈಯರ್ ಮಾಡ್ತಾ ಇರೋದು. ನೀವು ಲಿಂಕ್ಡ್ಇನಲ್ಲಿ ಬೇಕಾದ್ರೆ ಕನೆಕ್ಷನ್ ಕಳಿಸ್ಬಿಟ್ಟು ಬೇಕಾದರೆ ನಿಮ್ಮ ಸೊ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡವ್ರೆ ಈಗ ಅಬೌಟ್ ದ ರೋಲ್ ನೋಡ್ಬೋದು. ಲೈಕ್ ನೋಡಿ ಇಲ್ಲಿ ವಿ ಆರ್ ಲುಕಿಂಗ್ ಫಾರ್ AI ಡೇಟಾ ಸ್ಪೆಷಲಿಸ್ಟ್ ಟು ಸಪೋರ್ಟ್ ದ ಇಂಪ್ರೂವ್ಮೆಂಟ್ ಆಫ್ AI ಜನರೇಟೆಡ್ ಕಂಟೆಂಟ್ ಇನ್ ಕನ್ನಡ. ಸೊ ನೀವು ಈಗ ಎಲ್ಲ ಆಲ್ಮೋಸ್ಟ್ ನೋಡಿರ್ತೀರಿ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲೆಲ್ಲ ರಿಲೇಟೆಡ್ ಕಂಟೆಂಟ್ಗಳು ತುಂಬ ಆಗ್ತಿದೆಯಲ್ಲ. ಸೊ ಆ ರಿಲೇಟೆಡ್ ಕಂಟೆಂಟ್ಗಳನ್ನ ಇಂಪ್ರೂವ್ ಮಾಡೋಕ್ಕೋಸ್ಕರ ಈ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ ಅಂತ ಇವರು. ಇಲ್ಲಿ ಜಾಬ್ ಟೈಪ್ ಬಂದುಬಿಟ್ಟು ಫ್ರೀಲ್ಯಾನ್ಸಿಂಗ್ ಅಂತಂದರೆ ಪಾರ್ಟ್ ಟೈಮ್ ರೋಲ್ ಆಗಿರುತ್ತೆ. ಇದು ಲೊಕೇಶನ್ ಬಂದುಬಿಟ್ಟು ವರ್ಕ್ ಫ್ರಮ್ ಹೋಮ್ ಇರುತ್ತೆ. ವರ್ಕ್ ಸ್ಕೆಡ್ಯೂಲ್ ನೋಡೋದಾದ್ರೆ ನೋಡಿ, ಪಾರ್ಟ್ ಟೈಮ್ 10+ ಅವರ್ ಪರ್ ವೀಕ್, ಫ್ಲೆಕ್ಸಿಬಲ್ ವರ್ಕ್ ವೆನ್ ಎವರ್ ಯು ವಾಂಟ್. ಜಸ್ಟ್ 2 ಅವರ್ಸ್ ವರ್ಕ್ ಮಾಡಿದ್ರೇ ಸಾಕು ಪರ್ ವೀಕ್. ಅಂತಂದರೆ 5 ಡೇಸ್ ಅಂತ ಅಂದರೆ 7 ಡೇಸ್ ಅಂದರೆ 1.5 ಅವರ್ಸ್ ವರ್ಕ್ ಮಾಡಿದ್ರೂ ಆರಾಮಾಗಿ ಆಗ್ಬೋದು. ಈ ಸ್ಟಾರ್ಟ್ ಡೇಟ್ ಬಂದುಬಿಟ್ಟು ಇಮಿಡಿಯೇಟ್ ಅಂತ ಹೇಳಿದ್ದಾರೆ. ಮತ್ತು ಡ್ಯೂರೇಷನ್, ಆ ಪ್ರಾಜೆಕ್ಟ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಡ್ಯೂರೇಷನ್ ಅಂತ ಇರುತ್ತೆ. ಇನ್ನು ರೇಟ್ ನೋಡೋದಾದರೆ $6 ಪರ್ ಅವರ್ ಅಂತಂದರೆ ರೇಟ್ ವೇರಿ ಪರ್ ಕಂಟ್ರಿ. ಇಫ್ ಯು ಬೇಸ್ಡ್ ಎಲ್ಸ್ವೇರ್ ಇಫ್ ದ ರೇಟ್ ವಿಲ್ ಬಿ ಡಿಫ್ರೆಂಟ್. ಸೊ ಇದು ಇಂಡಿಯಾದವ್ರಿಗೆ ಹೈಯರ್ ಮಾಡ್ತಾರೆ ಅಂದರೆ $6 ಕೊಡ್ತಿದ್ದಾರೆ ಪರ್ ಅವರ್ಗೆ. ಅಂತಂದರೆ ಆಲ್ಮೋಸ್ಟ್ ಒಂದು 500ವರೆಗೂ ಆಗ್ಬೋದು. 500-600 ಪರ್ ಅವರ್ ಕೊಡ್ತಿದ್ದಾರೆ. ಇನ್ನು ನೋಡೋದಾದರೆ ಇನ್ನು ಯಾವ ರೋಲ್ಗೆ ಅಂತ ಅಂದರೆ ಎಲ್ಪ್ ಶೇಪ್ ದ ಫ್ಯೂಚರ್ ಆಫ್ AI. ಇನ್ನು ನೋಡೋದಾದರೆ ಎಸ್ ಸ್ಟೂಡೆಂಟ್, ರೀಸೆಂಟ್ ಗ್ರ್ಯಾಜುಯೇಟ್, ಸ್ಟೇ ಅಟ್ ಹೋಮ್ ಪೇರೆಂಟ್, ಗಿಗ್ ವರ್ಕರ್ ಆರ್ ಪ್ರೊಫೆಷನಲ್ ಸೀಕಿಂಗ್ ಫ್ಲೆಕ್ಸಿಬಲ್ ವರ್ಕ್ ರಿಮೋಟ್. ಆರ್ ಯು ಇಂಟ್ರೆಸ್ಟೆಡ್ ಇನ್ ಶೇಪಿಂಗ್ ದ ಡೆವಲಪ್ಮೆಂಟ್ ಆ್ಯಂಡ್ ಸೇಫ್ಟಿ ಆಫ್ ಟುಡೇ AI ಮಾಡಲ್ಸ್. ಅಂತಂದರೆ ನೀವೇನೋ ಸ್ಟೂಡೆಂಟ್ಸ್ ಆಗಿರೋ, ಹೌಸ್ ವೈಫ್ ಆಗಿದೆ, ಯಾರು ಬೇಕಾದರೂ ಈ ರೋಲ್ಗೆ ಅಪ್ಲೈ ಮಾಡ್ಬೋದು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನು ವಾಟ್ ವಿಲ್ ಯು ಡೂ ನೋಡೋದಾದರೆ ರೋಲ್ ಇನ್ವಾಲ್ವ್ಸ್ ಪರ್ಫಾರ್ಮಿಂಗ್ ಡೈವರ್ಸ್ ಡೇಟಾ ರಿಲೇಟೆಡ್ ಟಾಸ್ಕ್ ಅಂತ ಹೇಳಿದ್ದಾರೆ. ಇಲ್ಲಿ ನೋಡೋದಾದರೆ ಇಲ್ಲಿ ಡೇಟಾ ಕಲೆಕ್ಷನ್ ಮಾಡ್ಕೊಳ್ಳೋದು ಮತ್ತು ಅದು ಎವಿಲ್ಯೂಟ್ ಮಾಡೋದು, ಆನೋಟೇಷನ್ ಅಂತ ಅಂದರೆ ಅದಕ್ಕೆ ಲೇಬಲ್ ಮಾಡೋದೆಲ್ಲ ನಮ್ಮ ಜವಾಬ್ದಾರಿ. ಮತ್ತು ಇಲ್ಲಿ ಕಂಪ್ಯಾರಿಷನ್ ಮಾಡೋದು ಅಂತಂದರೆ ಕರೆಕ್ಟಾಗಿದೆಯಾ ಅಂತ ಎಲ್ಲ ಕಂಪೇರ್ ಮಾಡೋದು. ಮತ್ತು ಟಾಸ್ಕ್ಗಳನ್ನ ಕೌಂಟ್ ಮಾಡೋದು ಕೂಡ ನಮ್ಮ ಜವಾಬ್ದಾರಿ. ಮತ್ತು ಆಬ್ಜೆಕ್ಟ್ ಟ್ಯಾಗಿಂಗ್ ಆ್ಯಂಡ್ ಲೇಬಲಿಂಗ್ ಅಕ್ರಾಸ್ ಡಿಫ್ರೆಂಟ್ ಕಂಟೆಂಟ್ ಟೈಪ್ ಅಂತಂದರೆ ಲೇಬಲ್ ಮಾಡಬೇಕಾಗಿರುತ್ತೆ ಆಡಿಯೋ ಟೈಪ್, ವಿಡಿಯೋ, ಇಮೇಜ್ ಮತ್ತು ಕಲೆಕ್ಟೆಡ್ ಡೇಟಾ ಅಂತ. ಇನ್ನು ವಾಟ್ ವಿ ಆರ್ ಲುಕಿಂಗ್ ಫಾರ್ ಅಂತಂದರೆ ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಿದ್ದಾರೆ ಅಂದರೆ ನೇಟಿವ್ ಲೆವೆಲ್ ಇನ್ ಅಂತಂದರೆ ಕನ್ನಡ ಫ್ಲೂಯೆನ್ಸ್ ಬೇಕೇ ಬೇಕು. ಮತ್ತು ಇಲ್ಲಿ ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಕೂಡ ಇರಬೇಕು. ಅಂತಂದರೆ ಅಟ್ಲೀಸ್ಟ್ ಇಂಗ್ಲೀಷ್ ಮಾತಾಡೋಕ್ಕೂ ಕೂಡ ಬರಬೇಕಾಗಿರುತ್ತಿಲ್ಲ. ಮತ್ತು ಇಲ್ಲಿ ಎ ಆ್ಯಂಡ್ ಡೇಟಾ ಕೆಪಬಿಲಿಟಿ ಪ್ರಿಫರ್ಡ್ ಅಂತ ಕೂಡ ಹೇಳಿದ್ದಾರೆ. ಎಕ್ಸ್ಪೀರಿಯನ್ಸ್ ಇನ್ ಒನ್ ಮೋರ್ ಆಫ್ ದ ಫಾಲೋಯಿಂಗ್. ಇಲ್ಲಿ ಮಷಿನ್ ಲರ್ನಿಂಗ್ ಟಾಸ್ಕ್ ಆಗಿರ್ಬೋದು, ಡೇಟಾ ಕಲೆಕ್ಷನ್ ಮಾಡಿರೋದು, ಡೇಟಾ ಎವಲ್ಯೂಷನ್ ಮತ್ತು ಕ್ವಾಲಿಟಿ ಅಸೂರೆನ್ಸು ಮತ್ತು ಡೇಟಾ ಅನೋಸೇಷನ್ನಲ್ಲಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡ್ಬೋದು. ಇನ್ನು ಏನು ಆಫರ್ ಮಾಡ್ತೀವಿ ಅನ್ನೋದಾದರೆ ಫ್ಲೆಕ್ಸಿಬಲ್ ಸ್ಕೆಡ್ಯೂಲ್ ಅಂತಂದರೆ ನೀವು ಯಾವಾಗ ಬೇಕಾದ್ರೂ ವರ್ಕ್ ಮಾಡ್ಬೋದು. ಇದೇ ಟೈಮಿಂಗ್ಸ್ ಅಂತ ಇರೋದಿಲ್ಲ, ಏನಿಲ್ಲ. ಸೊ ಯಾವಾಗ ಬೇಕಾದ್ರೂ ವರ್ಕ್ ಮಾಡ್ಬೋದು. ಮತ್ತು ಇನ್ನು ಆಪರ್ಚುನಿಟಿ ಟು ಅರ್ನ್ ಮೋರ್ ಅಂತ ಕೂಡ ಹೇಳಿದ್ದಾರೆ. ಮತ್ತು ಟೈಮ್ಲಿ ಪೇಮೆಂಟ್ಸ್ ಅಂತಂದರೆ ವಿತಿನ್ ಆ ಟೈಮಲ್ಲೇ ಪೇಮೆಂಟ್ಸ್ ಕೂಡ ಕೊಡ್ತಾರೆ. ದ ಜಾಬ್ ಈಸ್ ಐಡಲ್ ಫಾರ್ ಸ್ಟೂಡೆಂಟ್, ಪಾರ್ಟ್ ಟೈಮರ್ ಆರ್ ಸ್ಟೇ ಅಟ್ ಹೋಮ್ ಪೇರೆಂಟ್ಸ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ವೆಂಡರ್ ಟೈಪ್ ಅಂದ್ಬಿಟ್ಟು ವೆನ್ ಯೂರ್ ಅಪ್ಲೈಯಿಂಗ್ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ದ ಬೆಸ್ಟ್ ಡಿಸ್ಕ್ರೈಬ್ ಇರೋ ವರ್ಕಿಂಗ್ ಸ್ಟೇಟಸ್ ಅಂತ ಹೇಳಿದ್ದಾರೆ. ನಾನು ಅಪ್ಲೈ ಮಾಡಬೇಕಾದ್ರೆ ತೋರಿಸ್ತೀನಿ. ಮತ್ತು ಇಲ್ಲಿ ಆರ್ ಯು ಫ್ರೀಲ್ಯಾನ್ಸರ್, ಪ್ರೈವೇಟ್ ಇಂಡಿವಿಜುವಲ್ ಅಂತ ಕೂಡ ಹೇಳಿದ್ದಾರೆ. ಸಮನ್ ಹೂ ಹ್ಯಾಸ್ ಎ ಬಿಸ್ನೆಸ್ ಲೈಸೆನ್ಸ್ ಆ್ಯಂಡ್ ಮೇ ಹ್ಯಾವ್ ಎ VAT ನಂಬರ್ ಆರ್ EN ಫಾರ್ ಟ್ಯಾಕ್ಸ್ ಪರ್ಪಸ್ ನಂಬರ್ ಯುನಿಕ್ ಅಸೈನ್ ರಿಜಿಸ್ಟರ್ ಬಿಸ್ನೆಸ್ ಇನ್ ಮೆನಿ ಕಂಟ್ರೀಸ್ ಅಂತಂದರೆ ಇವರು ಎಲ್ಲೆಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಸೊ ಈಗ ಹೆಂಗೆ ಜಾಬ್ಗೆ ಅಪ್ಲೈ ಮಾಡೋದು ಅಂತಂದರೆ ನೋಡಿ, ಇದೊಂದು ಬಿಗ್ MNC ಕಂಪ್ನಿನೇ RWS ಗ್ರೂಪ್ಸ್ ಅಂತಂದರೆ ಇಲ್ಲಿ ಈಸಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆದರೆ ಫಸ್ಟ್ ಪೇಜಲ್ಲಿ ನಮ್ದು ಆ್ಯಸ್ ಯೂಶುವಲ್ ನೇಮು, ಇಮೇಲ್ ಅಡ್ರೆಸ್, ಫೋನ್ ನಂಬರು. ಸೆಕೆಂಡ್ ಪೇಜಲ್ಲಿ ನಮ್ಮದು ರೆಸ್ಯೂಮೆ ಅಟ್ಯಾಚ್ ಮಾಡಬೇಕು. ಮತ್ತು ಕರೆಂಟ್ಲಿ ಎಲ್ಲಿ ಲಿವ್ ಇದ್ದೀರಾ ಅಂತ ಕೇಳಿದ್ದಾರೆ. ಸೊ ನಾವು ಇಂಡಿಯಾದಲ್ಲಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ. ಸೊ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಬೇಕು.
ನೆಕ್ಸ್ಟು ವಾಟ್ ಈಸ್ ಯುವರ್ ನೇಟಿವ್ ಲ್ಯಾಂಗ್ವೇಜ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕನ್ನಡದವ್ರಿಗೇನೆ ಎರಡು ಮಾಡಿದ್ದಾವೆ. ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಕೆಳಗಡೆ ಹಿಂಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ನೀವು ಕನ್ನಡ ಅಂತ ಸಿಗುತ್ತೆ. ಸೊ ಕನ್ನಡ ಅಂತ ತಗೊಳ್ಳಿ. ವಾಟ್ ಅದರ್ ಲ್ಯಾಂಗ್ವೇಜ್ ಯು ಕ್ಯಾನ್ ಸ್ಪೀಕ್ ಫ್ಲೂಯೆಂಟ್ಲಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ಏನು ಅದರ್ ಲ್ಯಾಂಗ್ವೇಜ್ ಬರುತ್ತೆ, ಹಿಂದಿನೋ ಇಂಗ್ಲೀಷೋ ತೆಲುಗು ತಮಿಳ್ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಯಾವ ವರ್ಕ್ಡ್ ಇನ್ RWS ಗ್ರೂಪ್ ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ. ಇಲ್ಲ ಅಂದರೆ ಇಲ್ಲ ಅಂತ ಹಾಕೊಳ್ಳಿ. ಮತ್ತು ಹೈಯೆಸ್ಟ್ ಲೆವೆಲ್ ಆಫ್ ಎಜುಕೇಷನ್ ಕೇಳಿದ್ದಾರೆ. ಸೊ ನಿಮ್ದು ಹೈಸ್ಕೂಲ್ ಡಿಪ್ಲೊಮಾ ಅಂದರೆ 12th ಆಗಿದೆಯೋ ಡಿಗ್ರಿ ಆಗಿದೆಯೋ ಯಾವುದಾಗಿದೆ ಅದನ್ನ ಹಾಕೋಬೋದು. ಮತ್ತು ಇಲ್ಲಿ ನಾವೇ ವರ್ಕ್ಡ್ ಇನ್ ಡೇಟಾ ಸರ್ವಿಸ್ ರಿಲೇಟೆಡ್ ಪ್ರಾಜೆಕ್ಟ್ ಪಾಸ್ಟ್ ಅಂತ ಹೇಳಿದ್ದಾರೆ. ಎಸ್ ಅಂತ ಹಾಕೊಳ್ಳಿ. ಸುಮ್ಮನೆ ಲೈಕ್ ಆರ್ ಯು 18+ ಇಯರ್ ಓಲ್ಡ್ ಅಂತ ಹೇಳಿದ್ದಾರೆ. ಎಸ್ ಅಂತ ಹಾಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟು ಇಲ್ಲಿ ನೋಡೋದಾದ್ರೆ ಇಲ್ಲಿ 10+ ಅವರ್ ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕ್ಕೊಳ್ಳಿ. ಇಂಗ್ಲೀಷ್ ಯಾವ ಲೆವೆಲ್ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಯಾವ ಲೆವೆಲ್ ಅಂತ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಡ್ಯೂ ಯು ಅಗ್ರಿ ವಿತ್ ಅ ರೇಟ್ ಅಂತಂದರೆ ರೇಟ್ ಓಕೆನಾ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಲೈಕ್ ಆರ್ ಯು ಫ್ರೀಲ್ಯಾನ್ಸರ್ ಆರ್ ಪ್ರೈವೇಟ್ ಇಂಡಿವಿಜುವಲ್ ಅಂತ ಕೇಳ್ತಿದ್ದಾರೆ. ಸೊ ಫ್ರೀಲ್ಯಾನ್ಸರ್ ಅಂತ ಹಾಕ್ಕೊಳ್ಳಿ. ಲೈಕ್ ಏನಾದ್ರು ಪ್ರೈವೇಟ್ ಇಂಡಿವಿಜುವಲ್ ಆಗಿದ್ದರೆ ನಾವು ವ್ಯಾಟ್ ನಂಬರ್ ಎಲ್ಲ ಕೊಡಬೇಕು. ಇಸ್ ನಾಟ್ ನೋ ಅಂತ ಹಾಕೋಬೇಕಿಲ್ಲಿ. ಸೆಲೆಕ್ಟ್ ಆಪ್ಷನ್ ಅಪ್ಲೈಸ್ ಅಂತ ಹೇಳಿದ್ದಾರೆ. ಸೊ ಸೆಲೆಕ್ಟ್ ಮಾಡಿ ಆಮೇಲೆ ನಾಟ್ ಇನ್ಫ್ಲೂಯೆನ್ಸರ್ ಅಂತ ಹಾಕ್ಕೊಳ್ಳಿ. ಲೈಕ್ ನೀವಿನ್ನ ಸ್ಟಾರ್ಟ್ ಮಾಡಿಲ್ಲ ಅಂತಂದರೆ ಫ್ರೀಲ್ಯಾನ್ಸರ್ ಅಂತ. ಸೊ ಇಲ್ಲಿ ನಾಟ್ ಅಪ್ಲಿಕೇಬಲ್ ಅಂತ ಹಾಕೋಬೇಕು. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಅಗ್ರಿ ಎಲ್ಲ ಅಕ್ಸೆಪ್ಟ್ ಮಾಡಿದ್ದೀನಿ ಅಂತ ಇದು ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಕರೆಂಟ್ ಲೊಕೇಶನ್ ಕೇಳ್ತಿದ್ದಾರೆ. ಕರೆಂಟ್ ಲೊಕೇಶನ್ ಕೊಟ್ಬಿಟ್ಟು ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಡಿ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಿ. ಇದೊಂದು ಗುಡ್ ಆಪರ್ಚುನಿಟಿ ಆ್ಯಕ್ಚುಲಿ. ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಯಾಕೆಂದರೆ ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿಲ್ಲ, ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.